ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಗೀತಸಾರ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಇದುವರೆಗೂ ನಾವು ನೋಡಿದಂತೆ ದುರ್ಯೋಧನನು ತನ್ನ ಸೇನೆಯ ಶಕ್ತಿಯನ್ನು ವಿವರಿಸಿದ. ಆದರೆ ಇಂದು ಅಧ್ಯಾಯ 1 ಶ್ಲೋಕ 11ರಲ್ಲಿ ಅವನ ಅಂತರಂಗದ ಭಯ ಸಂಪೂರ್ಣವಾಗಿ ಹೊರಬರುತ್ತದೆ. ಶ್ಲೋಕ ಹೀಗಿದೆ: ಅಯನೇಷು ಚ ಸರ್ವೇಷು ಯಥಾ ಭಗಾಮವಸ್ಥಿತಃ ಭೀಷ್ಮಮೇವ ಬಿರಕ್ಷಂತು ಭವಂತಂ ಸರ್ವ ಏವ ಹಿ. ಸರಳ ಅರ್ಥ: ದುರ್ಯೋಧನನು ಹೇಳುತ್ತಾನೆ, ನೀವು ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮನನ್ನೇ ಸಂಪೂರ್ಣವಾಗಿ ರಕ್ಷಿಸಬೇಕು. ಶ್ಲೋಕದ ಹಿನ್ನೆಲೆ: ದುರ್ಯೋಧನನು ತಾನೇ ಒಪ್ಪಿಕೊಂಡನು, ನಮ್ಮ ಶಕ್ತಿ ಅಪೂರ್ಣ, ಅವರ ಶಕ್ತಿ ಪೂರ್ಣ. ಈಗ ಅದರ ಮುಂದುವರಿಕೆಯಾಗಿ ಅವನು ಆದೇಶ ಕೊಡುತ್ತಾನೆ, ಎಲ್ಲರೂ ಸೇರಿ ಭೀಷ್ಮನನ್ನು ರಕ್ಷಿಸಿರಿ. ಇದು ಸಾಮಾನ್ಯ ಮಾತಲ್ಲ, ಇದು ನಾಯಕನ ಮನಸ್ಸಿನ ನಗ್ನ ಸತ್ಯ. ಇದರಲ್ಲಿ ಈ ಶ್ಲೋಕದ ಆಂತರಿಕ ಅರ್ಥ ನೋಡುವುದಾದರೆ, ಯಥಾ ಭಾಗಮಾಸ್ಥಿತಃ, ಪ್ರತಿ ಯೋಧನು ತನ್ನ ಸ್ಥಾನದಲ್ಲಿ ನಿಂತಿದ್ದಾನೆ. ಆದರೆ ಯುದ್ಧದಲ್ಲಿ ಸ್ಥಾನಕ್ಕಿಂತ ಮನಸ್ಸಿನ ಸ್ಥಿತಿ ಮುಖ್ಯ. ತಪ್ಪು ಧರ್ಮದ ಪಾಳೆಯಲ್ಲಿ ನಿಂತವರು ಸರಿಯಾದ ಸ್ಥಾನದಲ್ಲಿದ್ದರೂ ಒಳಗೆ ಅಸ್ಥಿರರಾಗಿರುತ್ತಾರೆ. ಭೀಷ್ಮಮೇವ ಅಭಿರಕ್ಷಂತು, ಇದು ಅತ್ಯಂತ ಮಹತ್ವದ ವಾಕ್ಯ. ಭೀಷ್ಮ ಅಪ್ರತಿಮ ಯೋಧ, ಅಪಾರ ಅನುಭವ, ಮಹಾನ್ ಪ್ರತಿಜ್ಞಾವಂತ. ಆದರೂ ಅವನಿಗೆ ರಕ್ಷಣೆ ಬೇಕಾಗಿದೆ. ಅವನು ಸ್ವತಂತ್ರನಲ್ಲ. ಧರ್ಮದ ಜೊತೆ ನಿಲ್ಲದ ಶಕ್ತಿ ಸದಾ ಅಸುರಕ್ಷಿತ. ಸರ್ವೇ ಏವ ಹಿ, ದುರ್ಯೋಧನನು ಹೇಳುತ್ತಾನೆ, ಎಲ್ಲರೂ ಸೇರಿ. ಒಬ್ಬ ಭೀಷ್ಮನನ್ನು ಒಬ್ಬನೇ ನಿಲ್ಲಿಸಲು ಸಾಧ್ಯವಿಲ್ಲವೇ? ಸಾಧ್ಯವಿತ್ತು, ಆದರೆ ಧರ್ಮ ಇಲ್ಲದಿದ್ದರೆ ಶಕ್ತಿ ಭಯಪಡುವುದು ಸಹಜ. ದುರ್ಯೋಧನನ ಮನಸ್ಥಿತಿ ಇಲ್ಲಿ ನೋಡುವುದಾದರೆ, ದುರ್ಯೋಧನನ ಮನಸ್ಥಿತಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಹೊರಗೆ ಆದೇಶ, ಒಳಗೆ ಭಯ. ಅವನು ನಾಯಕನಂತೆ ಮಾತನಾಡುತ್ತಿದ್ದಾನೆ, ಆದರೆ ಒಳಗೆ ತಾನು ಸೋಲುವೆನೋ ಎಂಬ ಭಯ ಇದೆ. ಭಯದಿಂದ ಬಂದ ಆದೇಶ, ಧೈರ್ಯದಿಂದ ಬಂದ ನೇತೃತ್ವ ಅಲ್ಲ. ಈ ಶ್ಲೋಕದಿಂದ ನಮ್ಮ ಜೀವನದ ಸಂದೇಶ ಹೇಳುವುದು, ಧರ್ಮವಿಲ್ಲದ ಶಕ್ತಿಗೆ ಸದಾ ರಕ್ಷಣೆ ಬೇಕು. ಧರ್ಮದ ಜೊತೆ ನಿಲ್ಲುವ ಶಕ್ತಿಗೆ ರಕ್ಷಣೆಯ ಅಗತ್ಯವೇ ಇಲ್ಲ. ತಪ್ಪು ಪಾಳೆಯಲ್ಲಿ ನಿಂತ ಮಹಾನ್ ವ್ಯಕ್ತಿಯು ಅಸಹ್ಯವಾಗುತ್ತಾನೆ. ಸ್ನೇಹಿತರೆ, ಭೀಷ್ಮ ಮಹಾನ್ ಯೋಧನಾಗಿದ್ದರೂ ಅವನು ಧರ್ಮದ ಪಾಳೆಯಲ್ಲಿ ನಿಲ್ಲಲಿಲ್ಲ. ಆ ಕಾರಣಕ್ಕೆ ಅವನನ್ನು ರಕ್ಷಿಸಬೇಕೆಂದು ಆದೇಶ ಬರಬೇಕಾಯಿತು. ಭಗವದ್ಗೀತೆ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಧರ್ಮದ ಜೊತೆ ನಿಲ್ಲುವ ಶಕ್ತಿ ಯಾವ ರಕ್ಷಣೆ ಇಲ್ಲದೆ ನಿಲ್ಲುತ್ತದೆ. ಅಧರ್ಮದ ಜೊತೆ ನಿಲ್ಲುವ ಶಕ್ತಿ ಎಷ್ಟೇ ದೊಡ್ಡದಾಗಿದ್ದರೂ ರಕ್ಷಣೆ ಬೇಡಿಕೊಳ್ಳುತ್ತದೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.